ಬೆಳಗಾವಿಯಲ್ಲಿ ಖತರ್ನಾಕ್ ಗ್ಯಾಂಗ್ ಒಂದು ತಲೆ ಎತ್ತಿದೆ. ಮದುವೆ ಆಗದ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಪೀಕ್ತಿದ್ದಾರೆ. ಒಂದು ವಾರ ಸಂಸಾರ ಮಾಡಿದಂತೆ ಮಾಡಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗ್ತಿದ್ದಾರೆ. ಅಲೆಲೆಲೆಲೆ, ಅದೇನ್ ಪೋಸು, ಅದೇನ್ ಎಕ್ಸ್ಪೋಸು. ಒಂದೊಂದು ಫೋಟೋದಲ್ಲೂ ಒಂದೊಂದು ಆಂಗಲ್ಲು. ಮಂಚದ ಮೇಲೊಂದು ಸೆಲ್ಫಿ, ಕಿಚನ್ ರೂಮ್ ನಲ್ಲಿ ಇನ್ನೊಂದು ಸೆಲ್ಫಿ. ಅಣ್ಣ ಮದಬೇರಿ ನಿಂತಿದ್ರೆ ಅಕ್ಕ ಕಣ್ಣಲ್ಲೇ ಕಿಕ್ಕೇರಿಸ್ತಿದ್ಲು. ಮದುವೆ ಹೆಸರಲ್ಲಿ ಹಸೆಮಣೆ ಏರಿದವರು ಒಂದೇ ಒಂದು ತಿಂಗಳಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡಿಸಿ ಉಂಡು ಹೋದ್ಲು ಕೊಂಡು ಹೋದ್ಲು ಅನ್ನೋ ಹಾಗೆ ಇರೋ ಬರೋದನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಮದುವೆಯನ್ನೇ ಅಸ್ತ್ರ ಮಾಡಿಕೊಂಡ ಮದನಾರಿಯರ ಗ್ಯಾಂಗ್ ಒಂದು ಹುಡುಗರ ಜೀವನದಲ್ಲಿ ನವರಂಗಿ ಆಟ ಆಡಿದೆ. ಹೆಣ್ಣು ಹುಡುಕಿ ಸುಸ್ತಾದವರೇ ಇವರ ಟಾರ್ಗೆಟ್. ಮದುವೆ ಹೆಸರಲ್ಲಿ ಹಸೆ ಮಣೆಗೇರ್ತಾರೆ, ಆಮೇಲೆ ಕೈ ಎತ್ತಿಬಿಡ್ತಾರೆ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಗಡಿ ಭಾಗದಲ್ಲಿ ಮದನಾರಿಯರ ಗ್ಯಾಂಗ್ ಒಂದು ತಲೆಗೆತ್ತಿದೆ. ಇವರಿಗೆ ಊರೂರಲ್ಲಿ ಕಂಡವರ ಜೊತೆ ಮದುವೆ ಆಗೋದೇ ಬಿಸ್ನೆಸ್. ಹುಡುಗರು ಯಾರು ಅಂತ ಕೇಳಲ್ಲ, ಅವನ ಹಿನ್ನೆಲೆ ಏನು ಅಂತ ನೋಡಲ್ಲ, ಕೇಳಿದಷ್ಟು ಕಾಸು ಕೊಡ್ತಾರ. ಚಿನ್ನಾಭರಣ ಇಟ್ಟಿದ್ದಾರಾ ಅನ್ನೋದು ಗೊತ್ತಾದ್ರೆ ಸಾಕು, ಮದುವೆಯನ್ನು ಆಗ್ತಾರೆ. ಒಂದಿಷ್ಟು ದಿನ ಮಧುಮಾಸವನ್ನು ತೋರಿಸ್ತಾರೆ. ಆಮೇಲೆ ಹೇಳ್ದೆ ಕೇಳದೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗ್ತಾರೆ. ಈ ನವರಂಗಿ ಆಂಟಿಯರ ಕೆಡ್ಡಾಗೆ ಬಿದ್ದ ಗಂಡಸರು ವಿಲ ಅಂತ ಒದ್ದಾಡುತ್ತಿದ್ದಾರೆ. ಹಣವೂ ಹೋಯ್ತು, ಒಂದೇ ವಾರಕ್ಕೆ ಹೆಂಡತಿಯೂ ಹೋದ್ಲು ಅಂತ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾರೆ. ಮಹಾರಾಷ್ಟ್ರ ಮೂಲದ 4-5 ಜನರ ಗ್ಯಾಂಗ್ ಒಂದೊಂದು ಊರಿಗೆ ಹೋಗುತ್ತೆ. ಅಲ್ಲಿ ಒಂದಿಷ್ಟು ಜನರನ್ನ ಪರಿಚಯ ಮಾಡಿಕೊಂಡು ಮದುವೆ ವಿಷಯ ಶುರು ಮಾಡ್ತಾರೆ. ಹುಡುಗಿ ಸಿಗದೆ ಪರದಾಡೋ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಆಟ ಶುರು ಮಾಡ್ತಾರೆ. ನಮಗೆ ಗೊತ್ತಿರೋ ಸುಸಂಸ್ಕೃತ ಹೆಣ್ಣು ಮಕ್ಕಳಿದ್ದಾರೆ, ನೀವು ಹೂ ಅಂದ್ರೆ ಒಳ್ಳೆ ಈಡು ಜೋಡಾಗತ್ತೆ ಅಂತ ಕಥೆ ಶುರು ಮಾಡ್ತಾರೆ. ಆದ್ರೆ ಇಲ್ಲೊಂದು ಕಂಡೀಷನ್ನು ಹಾಕ್ತಾರೆ, ನಾವು ಮದುವೆ ಮಾಡಿಸೋ ಬ್ರೋಕರ್ಗಳು, ಹೀಗಾಗಿ ನಮಗೆ 3 ಲಕ್ಷ ಕೊಟ್ರಷ್ಟೇ ಮದುವೆ ಮಾಡಿಸೋದು ಅನ್ನೋ ಡಿಮ್ಯಾಂಡ್ ಇಡ್ತಾರೆ. ಮೊದಲೇ ಹೆಣ್ಣು ಸಿಗದೆ ಕಂಗಾಲಾಗಿರೋ ಗಂಡು ಮಕ್ಕಳು ಸಾಲ ಸೋಲ ಮಾಡಿ ಇವರ ಕೈಗಿಡ್ತಾರೆ. ತರಾತುರಿಯಲ್ದೆ ಮದುವೆ ಮಾಡಿಸೋ ಈ ಖತರ್ನಾಕ್ ಗ್ಯಾಂಗ್ ತಮ್ಮ ಕೈಗೆ 3 ಲಕ್ಷ ಹಣ ಸಿಕ್ತಿದ್ದಂತೆ ನಾಪತ್ತೆಯಾಗುತ್ತೆ. ಇತ್ತ ಮದುವೆಯಾಗಿ ಹೊಸ್ತಿಲು ದಾಟಿ ಬರೋ ಚಿನಿಮಿಣಿ ಚಿತ್ರಾಂಗಿಣಿಯರು ಒಂದು ವಾರ ನವರಂಗಿ ಆಟ ಆಡ್ತಾರೆ. ಗಂಡ ಎನಿಸಿಕೊಂಡವನ ಜೊತೆ ಮಧುಮಾಸ ಕಳೆದವರು ವಾರ ಆಗ್ತಿದ್ದಂತೆ ಸರಿಯಾದ ಸಮಯಕ್ಕೆ ಹೊಂಚು ಹಾಕ್ತಾರೆ. ಇರೋ ಬರೋ ಚಿನ್ನವನ್ನೆಲ್ಲ ಎತ್ಕೊಂಡು ಯಾರಿಗೂ ಹೇಳದಂತೆ ಎಸ್ಕೇಪ್ ಆಗ್ತಾರೆ. ಒಂದು ವಾರ ಜಿಂಗಾಲಾಲ ತಗಲಾಕೊಂಡ್ಲು ಕೋಕಿಲ. ಅರಳೆಣ್ಣೆ ಮುಖ ಮಾಡ್ಕೊಂಡು ಹೇಗೆ ಕೂತವಳೆ ನೋಡಿ. ಇವಳು ಕೂಡ ಈ ಮದುವೆ ಗ್ಯಾಂಗ್ನ ಸದಸ್ಯೆಯೇ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕಣವಾಡಿಯಲ್ಲಿ ಅಮಾಯಕನ ಜೊತೆ ಹಸೆಮಣೆಗೇರಿದವಳು ಇನ್ನೇನು ಎಸ್ಕೇಪ್ ಆಗೋದಕ್ಕೆ ರೆಡಿಯಾಗಿದ್ಲು. ಆದ್ರೆ ಗ್ರಹಚಾರ ಕೆಟ್ಟಿತ್ತು ಅನ್ಸತ್ತೆ. ಚಿನ್ನಾಭರಣ ಗಂಟು ಕಟ್ಟಿದ್ದವಳು ಲಾಕ್ ಆಗಿದ್ದು, ಬ್ರೋಕರ್ ಸಹ ಲಾಕ್ ಆಗಿದ್ದಾನೆ. ಮರ್ಯಾದೆಗೆ ಅಂಜಿ ಗಂಡು ಮಕ್ಕಳ್ಯಾರು ಕಂಪ್ಲೇಂಟ್ ಕೊಡ್ತಿಲ್ಲ, ಪ್ರತಿಕ್ರಿಯೆ ನೀಡೋದಕ್ಕೂ ಮುಂದೆ ಬರ್ತಿಲ್ಲ. ಇದನ್ನೇ ಅಸ್ತ್ರ ಮಾಡಿಕೊಂಡ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಹೆಣ್ಣು ಸಿಕ್ತಿಲ್ಲ ಅಂತ ಗೊತ್ತು ಪರಿಚಯ ಇಲ್ಲದವರ ಜೊತೆ ಹಸೆಮಣೆಗೇರಿದ್ರೆ ಬಂಗನಾಮ ಬೀಳೋದು ಗ್ಯಾರಂಟಿ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಬಂದ್ ಬಿರುಗಾಳಿ ಜೋರಾಗಿ ಬೀಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ 3 ಜಿಲ್ಲೆಗಳನ್ನು ಸಂಪೂರ್ಣ ಬಂದ್ ಮಾಡಿದರು. ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿದ ಒಂದೇ ಒಂದು ಮಾತು ಇನ್ನೂ ಧಗಧಗಿಸ್ತಾನೇ ಇದೆ. ಸಂಸತ್ನಲ್ಲಿ ಹೇಳಿಕೆ ಕೊಟ್ಟು 1 ತಿಂಗಳಾಗ್ತಾ ಬಂದ್ರೂ ಆಕ್ರೋಶ ಮಾತ್ರ ಆರ್ತಿಲ್ಲ. ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಹೋರಾಟ ನಡೀತಾನೇ ಇದೆ. ಹುಬ್ಬಳ್ಳಿ, ಧಾರವಾಡ, ವಿಜಯನಗರ ಹಾಗೂ ಬೀದರ್ ಜಿಲ್ಲೆಯಲ್ಲಿಂದು ಭಾರೀ ಪ್ರಮಾಣದ ಬಂದ್ ನಡೆಯಿತು.
ವಾಣಿಜ್ಯ ನಗರಿ ಹುಬ್ಬಳ್ಳಿ ಇವತ್ತು ಸಂಪೂರ್ಣ ಸ್ತಬ್ಧವಾಗಿತ್ತು. ವ್ಯಾಪಾರ ವಹಿವಾಟು ಬಂದ್ ಮಾಡಿದ ಪ್ರತಿಭಟನಾಕಾರರು ಬಿಜೆಪಿ ವಿರುದ್ಧ ಕಹಳೆ ಮೊಳಗಿಸಿದ್ರು. ಕಾಂಗ್ರೆಸ್ ಜೊತೆ ಹಿಂದೂ ಸಂಘಟನೆಗಳೆಲ್ಲ ಕೈ ಜೋಡಿಸಿದ್ರಿಂದ ಬಂದ್ ಬಿಸಿ ಜೋರಾಗಿಯೇ ಇತ್ತು. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು. ಅಮಿತ್ ಶಾ ಪ್ರತಿಕೃತಿ ದಹಿಸಿದ ಹೋರಾಟಗಾರರು ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಧಾರವಾಡದಲ್ಲೂ ಬಂದ್ ಬಿಸಿ ಜೋರಾಗಿತ್ತು. ಬಂದ್ ಧಿಕ್ಕರಿಸಿ ರಸ್ತೆಗಿಳಿದ ವಾಹನ ಚಾಲಕರಿಗೆ ಪ್ರತಿಭಟನಾಕಾರರು ಶಾಕ್ ಕೊಟ್ರು. ಬಸ್ ಕಾರುಗಳ ಟೈರ್ನ ಗಾಳಿ ತೆಗೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ರಜೆ ಘೋಷಿಸಿದ್ರು. ಶಾಲೆ ನಡೆಸುತ್ತಿದ್ದ ಸಿದ್ದಪ್ಪ ಕಂಬಳಿ ಕಾಲೇಜಿಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಬೀದಿ ಬದಿ ಇಡ್ಲಿ ಮಾರುತ್ತಿದ್ದ ವ್ಯಕ್ತಿಗೆ ಮನಬಂದಂತೆ ಥಳಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಬಂದ್ ಓಕೆ, ಆದ್ರೆ ಬಡಿದಾಟ ಯಾಕೆ ಅನ್ನೋದಕ್ಕೆ ಉತ್ತರವೇ ಇಲ್ಲದಂತೆ ವರ್ತಿಸಿದ್ದಾರೆ ಬಂದ್ ಮಾಡಲೆತ್ನಿಸಿದವರು. ಬಹುಶಃ ಅಂಬೇಡ್ಕರ್ ಅಂತಂದರೆ ನಮಗೆ ಪ್ರಾಣ, ಅಂಬೇಡ್ಕರ್ ಅಂದರೆ ನಮಗೆ ಉಸಿರು. ಇವತ್ತು ಅಂತಹ ವಿಶ್ವಮಾನವನ ಬಗ್ಗೆ ಇವತ್ತು ಭಾಳ ಲಘುವಾಗಿ ಮಾತಾಡಿದ್ದು ನಾವ್ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಅಮಿತ್ ಶಾ ಹೇಳಿಕೆಗೆ ಬೀದರ್ನಲ್ಲಿಯೂ ಬೆಂಕಿ ಬಿರುಗಾಳಿ ಎದ್ದಿತ್ತು. ಕೋಲು ಬಡಿಗೆ ಹಿಡ್ಕೊಂಡು ಪ್ರತಿಭಟನಾಕಾರರು ನುಗ್ಗಿ ಬರ್ತಿದ್ದಂತೆ ದೊಡ್ಡ ಹೈ ಡ್ರಾಮಾವೇ ಶುರುವಾಯಿತು. ಇನ್ನೇನು ಅನಾಹುತ ಸಂಭವಿಸುತ್ತೆ ಎನ್ನುವಷ್ಟರಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತಂದ್ರು. ವಿಜಯನಗರ ಜಿಲ್ಲೆಯಲ್ಲೂ ಅಮಿತ್ ಶಾ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ದಲಿತ ಪರ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿವೆ. ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹರಪನಹಳ್ಳಿ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಶಾಂತಿಯುತ ಬಂದ್ ಯಶಸ್ವಿಯಾಗಿದೆ. ಬಂದ್ ಬಿಸಿ, ಬಸ್ ಇಲ್ಲದೆ ಜನ ಹೈರಾಣ. 3 ಜಿಲ್ಲೆಗಳಲ್ಲೂ ಬಂದ್ ಬಿಸಿ ಜೋರಾಗಿದ್ರಿಂದ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿತ್ತು. ಹೀಗಾಗಿ ಜನಸಾಮಾನ್ಯರು ಪರದಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕಾಗದೆ ಪರದಾಡ್ತಿದ್ದ ಮಹಿಳೆಯರನ್ನ ಪೊಲೀಸರೇ 112 ವಾಹನದಲ್ಲಿ ಕರೆದೊಯ್ದು ಆಸ್ಪತ್ರೆಗೆ ಬಿಟ್ಟಿದ್ದಾರೆ. ಒಟ್ನಲ್ಲಿ ಉತ್ತರದ ಬಂದ್ ಯಶಸ್ವಿಯಾಗಿದ್ದು ರಾಜಕೀಯ ಮೇಲಾಟಕ್ಕೆ ಸಾಕ್ಷಿಯಾಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿರತೆ ಅಂದ್ರೆ ಸಾಕು ಜನ ಎದ್ನೋ ಬಿದ್ನೋ ಅಂತ ಓಡ್ತಾರೆ. ಆದ್ರೆ ಇಲ್ಲೊಬ್ಬ ಚಿರತೆಯನ್ನೇ ಗಿರಗಿಟ್ಲೆ ಹೊಡೆಸಿದ್ದಾನೆ. ಚಿರತೆ ಹಿಡಿದ ವೀರನಿಗೆ ಊರಿನ ಜನರೇ ಚಿರತೆ ಆನಂದ್ ಅನ್ನೋ ನಾಮಕರಣ ಮಾಡಿದ್ದಾರೆ. ಪಟಾರ್ ಅಂತ ಹೇಳ್ಬಿಟ್ಟು ಮಧ್ಯೆ ಹೋಗಿ ಬಾಲೆ ಎಳ್ಕೊಂಡಾಗ ಸುತ್ತ ಬಂದು ಬಲೆ ಹಾಕಿದ್ವಿ. ನನಗೇನು ಅನ್ಸಲ್ಲ, ಕ್ಷಣದಲ್ಲಿ ಹಿಡಿಬೇಕು ಅನ್ನಿಸ್ತು, ಹಿಡ್ದೆ. ಫಸ್ಟ್ ಬಾಂಬೆ ಅನ್ನೋರು, ಈಗ ಚಿರತೆ ಆನಂದ ಅಂತಾರೆ. ಶಿವ ಶಿವ, ಈ ದೃಶ್ಯ ನೋಡ್ತಿದ್ರೇನೆ ಎದೆ ಜಲ್ ಅನ್ಸುತ್ತೆ. ಚಿರತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ಓಡೋರ ಮಧ್ಯೆ ಅದೇನ್ ಧೈರ್ಯ ಶಿವ ಇವನಿಗೆ. ಒಳ್ಳೆ ನಾಯಿ ಹಿಡ್ದಂಗೆ ಹಿಡ್ತವನೆ. ಇನ್ನೇನು ಚಿರತೆ ಎಸ್ಕೇಪ್ ಆಯ್ತು ಅನ್ನುವಷ್ಟರಲ್ಲಿ ಚಿರತೆ ಬಾಲ ಹಿಡ್ಕೊಂಡು 3 ರೌಂಡ್ ಗಿರಿಗಿಟ್ಲೆ ಹೊಡ್ಸಿದ್ದ. ಕೊನೆಗೆ 10 ಜನರ ಎದುರೇ ಬಲೆಗೆ ಹಾಕಿ ತಾನೊಬ್ಬ ಎಂಟೆದೆ ಬಂಟ ಅನ್ನೋದನ್ನ ಪ್ರೂವ್ ಮಾಡಿದ್ದ. ಅಂದಿನಿಂದ ಈತನ ಹೆಸರೇ ಬದಲಾಗಿದೆ. ಇಷ್ಟು ದಿನ ಬಾಂಬೆ ಆನಂದ ಅಂತಿದ್ದವರೆಲ್ಲ ಈಗ ಚಿರತೆ ಆನಂದ ಅಂತ ಕರಿತಿದಾರಂತೆ. ಫಸ್ಟ್ ಬಾಂಬೆ ಅನ್ನೋರು, ಈಗ ಚಿರತೆ ಆನಂದ ಅಂತಾರೆ. ಇವರ ಹೆಸರು ಯೋಗಾನಂದ್ ಅಂತ. ತಿಪಟೂರು ತಾಲೂಕಿನ ರಂಗಾಪುರ ಗ್ರಾಮದವರು. 3 ದಿನದ ಹಿಂದೆ ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿದ ವ್ಯಕ್ತಿ. ಹಲವು ದಿನಗಳಿಂದ ರಂಗಾಪುರ ಸುತ್ತಮುತ್ತ ಚಿರತೆಯೊಂದು ಕಾಣಿಸಿಕೊಳ್ತಿತ್ತು. ಮೊನ್ನೆ ಮನೆಯೊಂದರ ಬಳಿ ಚಿರತೆ ಬಂದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಲೆ ಬೀಸೋದಕ್ಕೆ ಶುರು ಮಾಡಿದ್ದಾರೆ.
ಇನ್ನೇನು ಬಲೆಗ್ ಬಿತ್ತು ಅನ್ನುವಷ್ಟರಲ್ಲಿ ಚಳ್ಳೆ ಹಣ್ಣು ತಿನ್ಸಿತ್ತು. ಯಾರ ಕೈಗೂ ಸಿಗದಂತೆ ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗಿತ್ತು. ಜನರೆಲ್ಲ ಚಿರತೆ ಹೋಯ್ತು ಅಂತಿದ್ದಂತೆ ಅಲ್ಲೇ ಇದ್ದ ಆನಂದ್ ಚಿರತೆ ಬಾಲ ಹಿಡಿದು ಬಲೆಗೆ ಕೆಡವಿದ್ರು. ತಪ್ಪಿಸ್ಕೊಂಡು 3 ಸತಿ ಮುಂದಕ್ಕೆ ಮೂವ್ ಆಯ್ತು. ಮುಂದಕ್ಕೆ ಮೂವ್ ಆದಾಗ ನಾನೇ ಮಾಡಿದೆ, ಏನಾರು ಹೊಡಗಿಡ್ ಸಾಯಿಸ್ಬಿಟ್ಟಾರಲ್ವ ಅಂತೇಳಿ ನಾನೇ ಮಾಡಿದೆ. ಮಧ್ಯದಲ್ಲಿ ಹೋದ್ನೆಲ್ಲ ಪೊಲೀಸ್ನವ್ರು ಬೈತಿದ್ರು, ಒಟ್ಟು ಯಾರು ಬರಬೇಡ್ರಿ ಇಲ್ಲಿ, ದೂರ ಇರ್ಬೇಕು ಅಂತೇಳಿ. ಅಂತೂ ಆಗ ತಡಿ ನೋಡೋಣ, ಆಮೇಲೆ ಹೊಡಗಿಡ್ದವ್ರು ಎಲ್ಲ ಸೇರ್ಕೊಂಡು ಅಂತೇಳಿ ನಾನೇ ಮಾಡಿದೆ. ಅವರೆಲ್ಲ ಇದು ಮಾಡಿದಾಗ ಮಧ್ಯದಲ್ಲಿ ಹೋದನು ಬಾಲೆ ಹಿಡ್ಕೊಂಡಾಗ ಅವಾಗ ಇದ್ದರೆಲ್ಲ ಬಲೆ ಹಾಕ್ರಿ ಅಂತೇಳಿ ಅವಾಗ ಇದು ಮಾಡಿ ಅವಾಗ ಬಲೆಗೆ ಹಾಕಿ ನಾವೇ ತಗೊಂಡೋಗಿ ಹಾಲ್ಕುರ್ಕೆ ಅದನ್ನ ಇದಿತ್ತು ಅರಣ್ಯ ಇಲಾಖೆಗೆ ಹಾಕಿ ತಗೊಂಡೋಗಿ ನಾವೇ ಬಿಟ್ಕೊಂಡು. ಬಲೆಗೆ ಬಿದ್ದ ಚಿರತೆಗೆ ಜಸ್ಟ್ 5 ವರ್ಷ ಅಂತೆ. ತಾಯಿಯಿಂದ ಬೇರ್ಪಟ್ಟಿದ್ರಿಂದ ಊರಿಗೆ ನುಗ್ಗಿರಬಹುದು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದ್ರೆ ಚಿರತೆ ಹಿಡಿದ ದಿನದಿಂದಲೂ ಆನಂದ್ ಹೆಸರೇ ಬದಲಾಗಿದೆ. ಬಾಂಬೆ ಆನಂದ ಅಂತಿದ್ದವರೆಲ್ಲ ಚಿರತೆ ಆನಂದ ಅಂತ ಕೊಂಡಾಡ್ತಿದಾರಂತೆ. ಒಟ್ನಲ್ಲಿ ಆನಂದ್ ಅವರ ಧೈರ್ಯ ಮೆಚ್ಚಬೇಕು ಅಥವಾ ಟೈಮ್ ಚೆನ್ನಾಗಿತ್ತು ಅನ್ಬೇಕೋ ಗೊತ್ತಿಲ್ಲ. ಪುಣ್ಯಕ್ಕೆ ಚಿರತೆ ತಿರುಗಿ ಬಿದ್ದಿಲ್ಲ. ಎಲ್ರೂ ಇದನ್ನೇ ಮಾಡೋಕೆ ಹೋದ್ರೆ ಜೀವಕ್ಕೆ ಅಪಾಯ ಬರೋದು ಗ್ಯಾರಂಟಿ. ವಿಠಲ್, ನ್ಯೂಸ್ 18 ತುಮಕೂರು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯ ನಗರದ ಗುಂಡಿ ಗಂಡಾಂತರಕ್ಕೆ ಮುಕ್ತಿ. ಇದು ನ್ಯೂಸ್ 18 ವರದಿಯ ಫಲಶ್ರುತಿ. ಹೆಸರಿಗಷ್ಟೇ ರಸ್ತೆ, ಎಲ್ಲೆಲ್ಲೂ ಇದ್ವು ಯಮಗುಂಡಿ. ಮಂಡ್ಯದ ಪ್ರತಿ ರೋಡ್ನಲ್ಲೂ ಕೂಡ ಅಷ್ಟೇ ಈ ಒಂದು ಗುಂಡಿಗಳದ್ದೇ ಕಾರುಬಾರು. ಈ ರೋಡ್ನಲ್ಲಿ ಓಡಾಡೋಕ್ಕಂತೂ ಒಂದು ಹೆಜ್ಜೆ ಯೋಚನೆ ಮಾಡಲೇಬೇಕು, ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾವಿನ ಜೊತೆ ಸಂಚಾರ, ನಿತ್ಯ ಪರದಾಡ್ತಿದ್ರು ಮಂಡ್ಯ ಜನ. ನ್ಯೂಸ್ 18 ವರದಿಗೆ ಎಚ್ಚೆತ್ತು ಮಂಡ್ಯ ಶಾಸಕರು ಗುಂಡಿ ಮುಚ್ಚಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಮಂಡ್ಯ ನಗರದ ಗುಂಡಿಗಳ ಅವಾಂತರ ಕುರಿತು ನ್ಯೂಸ್ 18 ವರದಿ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಗುಂಡಿ ಮುಚ್ಚಿಸಿದ್ದಾರೆ. ಅಖಾಡಕ್ಕೆ ಇಳಿತು ನ್ಯೂಸ್ 18, ಗುಂಡಿ ಮುಚ್ಚಿಸಿದ್ರು ಶಾಸಕರು. ನಮ್ಮ ನ್ಯೂಸ್ 18 ತಂಡ ಬಂದು ಇದನ್ನು ವರದಿ ಮಾಡಿ ನಮ್ಮ ಪ್ರತಿಭಟನೆಗೆ ನ್ಯೂಸ್ ಮಾಡಲಾಗಿ ಸನ್ಮಾನ್ಯ ಶಾಸಕರು ಸ್ಪಂದಿಸಿ ಇದನ್ನು ತ್ಯಾಪೆಯನ್ನು ಹಾಕಿ ಕುಳಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ನಮ್ಮ ನ್ಯೂಸ್ 18 ಅವರು ತಂಡ ಬಂದು ವರದಿ ಮಾಡಲಾಗಿ ನಮ್ಮ ಶಾಸಕರು ಬೇಗ ರಸ್ತೆ ಮಾಡಿದ್ರು. ಹಾಗಾಗಿ ನಮ್ಮ ನ್ಯೂಸ್ 18ಗೆ ಧನ್ಯವಾದಗಳನ್ನ ಹೇಳ್ತೀನಿ. ರಸ್ತೆ ಗುಂಡಿಗೆ ಮುಕ್ತಿ, ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.